ಗೈಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಚೀಸ್ ಬ್ರೆಡ್ ಆಮ್ಲೆಟ್ ಮಾಡೋಣ. ಅದಕ್ಕೆ ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬ್ರಾಕ್ಲಿ ಹಾಗೂ ಕೆಂಪು ದಪ್ಪ ಮೆಣಸಿನಕಾಯಿ, ಕ್ರಶ್ ಮಾಡಿರುವಂತ ಪೆಪ್ಪರ್ ಅಂದ್ರೆ ಕುಟ್ಟಿ ಪುಡಿ ಮಾಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಮೊಟ್ಟೆ, ಚೀಸ್ ಹಾಗೂ ಎಣ್ಣೆ ಹಾಗೆ ಬ್ರೆಡ್. ನಿಮ್ಗೆ ಯಾವ ಬ್ರೆಡ್ ಇಷ್ಟ ಆಗುತ್ತೆ ಅದನ್ನ ತಗೋಬಹುದು. ಈಗ ಒಂದು ಬೌಲ್ಗೆ 2 ಮೊಟ್ಟೆ ಹೊಡೆದು ಹಾಕೊಳ್ಳೋಣ. ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸಿನ ಪುಡಿ, ಕ್ರಶ್ ಮಾಡಿರುವಂತದ್ದು ಗೈಸ್, ಇದು ಪೌಡರ್ ಅಲ್ಲ, ಹಾಗೂ ಈರುಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು, ಕೊತ್ತಂಬರಿ ಸೊಪ್ಪು. ಆಕ್ಚುಲಿ ಇದು ಮಮ್ಮಿ ಜಾಸ್ತಿ ಖಾರ ತಿನ್ನಲ್ಲ, ಸ್ವಲ್ಪ ಖಾರ ಹಾಕೋತಾ ಇದ್ದಾರೆ. ನಾನ್ ಖಾರ ಜಾಸ್ತಿ ತಿಂತೀನಿ. ಅಂಡ್ ಇದು ಬ್ರೋಕ್ಲಿ, ಸಣ್ಣದಾಗಿ ಬ್ರಾಕ್ಲಿನ ಕಟ್ ಮಾಡಿದೀನಿ, ಸೊ ಚೆನ್ನಾಗಾಗುತ್ತೆ, ಎವ್ರಿ ಬೈಟ್ಗೂ ಸಿಗುತ್ತೆ ಅಂತ. ಅಂಡ್ ಇದು ರೆಡ್ ಬೆಲ್ ಪೆಪ್ಪರ್ ಅಂತ ಏನ್ ಹೇಳ್ತೀವಲ್ಲ, ದಪ್ಪ ಮೆಣಸಿನಕಾಯಿ, ಅದು ಕೆಂಪದು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಗೈಸ್, ಚೆನ್ನಾಗಿ ಮಿಕ್ಸ್ ಮಾಡಿ ಆಮ್ಲೆಟ್ ತಿಕ್ಕಾಗಿ ಬರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಈ ತರ ಬೀಟ್ ಮಾಡ್ಕೊಳ್ಳಿ. ಈಗ ರೆಡಿ ಆಗಿದೆ. ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಳ್ಳೋಣ. ನಾವಿಲ್ಲಿ ಆರ್ಗ್ಯಾನಿಕ್ ಎಣ್ಣೆ ಬಳಸ್ತೀವಿ ಗೈಸ್, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನ್ ಹೇಳ್ತೀವಲ್ಲ, ಗ್ರೌಂಡ್ ನಟ್ ಕಡಲೆಕಾಯಿ ಬೀಜದ್ದು ಆ ಎಣ್ಣೆ. ಈಗ ಈ ರೀತಿ ಆಮ್ಲೆಟ್ ನ ಸ್ಪ್ರೆಡ್ ಮಾಡ್ಕೊಂಡು ಮೇಲೆ ಚೀಸ್ ನ ಈ ತರ ಗ್ರೇಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಚೀಸ್ ಬೇಕು ಅಷ್ಟು ಹಾಕೋಬಹುದು ಗೈಸ್. ಚೀಸ್ ಹಾಕೊಂಡ್ಮೇಲೆ ಅದು ಮೆಲ್ಟ್ ಆಗೋದಕ್ಕೂ ಮುಂಚೆ ಒಂದ್ಸಲ ಬ್ರೆಡ್ ನ ಈ ರೀತಿ ಪ್ರೆಸ್ ಮಾಡಿ ರಿವರ್ಸ್ ಮಾಡಿ ಹಾಕೊಳ್ಳಿ, ಯಾಕಂದ್ರೆ 2 ಸೈಡ್ ಕೂಡ ಕೋಟಿಂಗ್ ಆಗುತ್ತೆ. ರಿವರ್ಸ್ ಮಾಡಿದ್ಮೇಲೆ ಈ ತರ ಪ್ರೆಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ. ಚೀಸ್ ಎಲ್ಲ ನೀಟಾಗಿ ಮೆಲ್ಟ್ ಆಗಿದೆ. ಸೊ ನೀವು ಇದೇ ರೀತಿ ಬೇಕಾದ್ರೆ ತಿನ್ಬೋದು. ನಾವು ಇದನ್ನ ರಿವರ್ಸ್ ಕೂಡ ಒಂದ್ಸಲ ಬೇಯಿಸ್ಕೊತೀವಿ. ಈಗ 2 ಸೈಡ್ ಕೂಡ ಕುಕ್ ಆಗಿದೆ. ನಮ್ಮ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ, ಚೀಸ್ ಬ್ರೆಡ್ ಆಮ್ಲೆಟ್. ಇದೇ ವೆಜ್ಜಸ್ ಹಾಕ್ಬೇಕಂತ ಏನಿಲ್ಲ, ನಿಮ್ಗೆ ಯಾವ ವೆಜ್ಜಸ್ ಇಷ್ಟ ಆಗುತ್ತೆ, ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನ ಹಾಕೋಬಹುದು. ಸ್ಪಿನಾಚ್ ಕೂಡ ಆಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬಾಯ್.